ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರಿ ಆಧಾರಿತ ಭಾರತ್ ಟ್ಯಾಕ್ಸಿ ಜೊತೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಒಪ್ಪಂದ. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ನಿಯಮ ಲೋಕಸಭೆಯಲ್ಲಿ ಮಂಡನೆ. ದೇಶದಾದ್ಯಂತ ಆಯ್ದ ವಿಮಾನ ನಿಲ್ದಾಣಗಳಲ್ಲಿ ನಿಯಂತ್ರಿತ ಮತ್ತು ಪ್ರಯಾಣಿಕ ಸ್ನೇಹಿ ಕ್ಯಾಬ್ ಸೇವೆಗಳನ್ನು ಹೊರತರಲು ಭಾರತದ ಮೊದಲ ಸಹಕಾರಿ ಆಧಾರಿತ ರೈಡ್ ಹೇಲಿಂಗ್ ವೇದಿಕೆಯಾದ ಭಾರತ್ ಟ್ಯಾಕ್ಸಿ ಜೊತೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ. ರಾಷ್ಟ್ರೀಯ ಸಹಕಾರಿ ಟ್ಯಾಕ್ಸಿ ಸೇವೆಯಾಗಿ ಇತ್ತೀಚೆಗೆ ಔಪಚಾರಿಕವಾಗಿ ಪ್ರಾರಂಭವಾದ ನಂತರ ಭಾರತ್ ಟ್ಯಾಕ್ಸಿಯ ವಿಸ್ತರಣಾ ಯೋಜನೆಗಳ ಭಾಗವಾಗಿ ಈ ಒಪ್ಪಂದವಿದೆ. ನಿಯಂತ್ರಿತ ಕಾರ್ಯಾಚರಣೆಗಳು, ಹಣಕಾಸು ಮತ್ತು ತಡೆರಹಿತ ಕೊನೆಯ ಮೈಲಿ ಸಂಪರ್ಕವನ್ನು ಬೆಂಬಲಿಸಲು ಭಾರತ್ ಟ್ಯಾಕ್ಸಿ ಈಗಾಗಲೇ ದೆಹಲಿ ಸಂಚಾರ ಪೊಲೀಸ್, ದೆಹಲಿ ಮೆಟ್ರೋ ರೈಲು ನಿಗಮ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಂತಹ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆ ಹೊಂದಿದೆ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದಿಂದ ಪ್ರಚಾರ ಮಾಡಲ್ಪಟ್ಟ ಈ ವೇದಿಕೆಯು ಚಾಲಕ ಮಾಲೀಕತ್ವದ ಸಹಕಾರಿ ಮಾದರಿಯನ್ನು ಅನುಸರಿಸುತ್ತದೆ. ಚಾಲಕ ಕಲ್ಯಾಣಕ್ಕೆ ಆದ್ಯತೆ ನೀಡುವಾಗ ಯಾವುದೇ ಸರ್ಚ್ ಬೆಲೆಯಿಲ್ಲದೆ ಪಾರದರ್ಶಕ ದರಗಳನ್ನು ನೀಡುತ್ತದೆ. ಈ ಉಪಕ್ರಮವು ಆತ್ಮನಿರ್ಭರ್ ಭಾರತ್ ಸಹಕಾರದಿಂದ ಸಮೃದ್ಧಿ ಮತ್ತು ವಿಕಸಿತ್ ಭಾರತ್ 2047ರ ದೃಷ್ಟಿಕೋನದ ರಾಷ್ಟ್ರೀಯ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಕಳೆದ ವಾರ ಲೋಕಸಭೆಯಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಸೆಕ್ಷನ್ 52ರ ಉಪವಿಭಾಗ 5ರ ಅಡಿಯಲ್ಲಿ ಹೊರಡಿಸಲಾದ 2 ಶಾಸನಬದ್ಧ ಅಧಿಸೂಚನೆಗಳ ಪ್ರತಿಗಳನ್ನು ಮಂಡಿಸಿದರು. ಸದನದ ಮುಂದೆ ಇಡಲಾದ ಪತ್ರಿಕೆಗಳು ಡಿಸೆಂಬರ್ 10, 2025ರಂದು ಭಾರತದ ಗೆಜೆಟ್ನಲ್ಲಿ ಕ್ರಮವಾಗಿ GSR 890E ಮತ್ತು GSR 891E ಮೂಲಕ ಸೂಚಿಸಲಾದ ಬ್ಯಾಂಕಿಂಗ್ ನಿಯಂತ್ರಣ ಕಂಪನಿಗಳು ತಿದ್ದುಪಡಿ ನಿಯಮಗಳು 2025ಕ್ಕೆ ಸಂಬಂಧಿಸಿವೆ. ಬ್ಯಾಂಕಿಂಗ್ ನಿಯಂತ್ರಣ ಸಹಕಾರಿ ಸಂಘಗಳು ತಿದ್ದುಪಡಿ ನಿಯಮಗಳು 2025 ಬ್ಯಾಂಕಿಂಗ್ ನಿಯಂತ್ರಣ ಸಹಕಾರಿ ಸಂಘಗಳು ನಿಯಮಗಳು 1966ನ್ನು ತಿದ್ದುಪಡಿ ಮಾಡುತ್ತದೆ ಮತ್ತು ಸಹಕಾರಿ ಬ್ಯಾಂಕುಗಳಲ್ಲಿ ಅನರ್ಹ ನಿರ್ದೇಶಕರ ಹೊಸ ವ್ಯಾಖ್ಯಾನವನ್ನು ಪರಿಚಯಿಸಲು ಅವಕಾಶ ನೀಡುತ್ತದೆ. ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಆಡಳಿತ, ಪಾರದರ್ಶಕತೆ ಮತ್ತು ನಿಯಂತ್ರಕ ಅನುಸರಣೆಯನ್ನು ಸುಧಾರಿಸುವ ಉದ್ದೇಶದಿಂದ ಅರ್ಹತಾ ಷರತ್ತುಗಳನ್ನು ಪೂರೈಸಿದ ನಿರ್ದೇಶಕರನ್ನು ಗುರುತಿಸಲು ಕೆಲವು ಹಳೆಯ ನಿಬಂಧನೆಗಳನ್ನು ಬಿಟ್ಟುಬಿಡಲು ಮತ್ತು ಪರ್ಯಾಯ ಶುಕ್ರವಾರಗಳನ್ನು ತಿಂಗಳ 15ನೇ ಮತ್ತು ಕೊನೆಯ ದಿನದೊಂದಿಗೆ ಬದಲಾಯಿಸುವ ಮೂಲಕ ವರದಿ ಮಾಡುವ ಸ್ವರೂಪಗಳು ಮತ್ತು ಸಮಯ ಸೂಚಿಗಳನ್ನು ಪರಿಷ್ಕರಿಸಲು ನಿಯಮಗಳು ಲಾಟರಿ ಮೂಲಕ ನಡೆಯಲಿದೆ ಎಂದರು.